30 ನ್ಯೂಸ್ನಲ್ಲಿ ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬನ್ನಿ. ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಬಾಗಲಕೋಟೆ ಯುವಕರು ಅಯೋಧ್ಯೆಗೆ ಸೈಕಲ್ ಯಾತ್ರೆ ಹೊರಟಿದ್ದಾರೆ. ಬಾಗಲಕೋಟೆ ಲಕ್ಷ್ಮೀ ಗುಡಿ ಆವರಣದಲ್ಲಿ ಭಾರತ ಮಾತೆಗೆ ಪುಷ್ಪಾಂಜಲಿ ಸಲ್ಲಿಸಿ ಪೃಥ್ವಿರಾಜ್ ಅಂಬಿಗೇರ್ ಮತ್ತು ಅಭಿಷೇಕ್ ಗಟ್ನೂರ ಸೈಕಲ್ ಯಾತ್ರೆಯನ್ನ ಆರಂಭಿಸಿದ್ರು. ಯುವಕರ ಅಯೋಧ್ಯೆಯ ಸೈಕಲ್ ಯಾತ್ರೆಗೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಚಾಲನೆ ನೀಡಿದ್ರು. 30 ದಿನಗಳಲ್ಲಿ 1800 ಕಿಲೋಮೀಟರ್ ದೂರದ ಅಯೋಧ್ಯೆಗೆ ತಲುಪುವ ಗುರಿ ಹೊತ್ತು ಯುವಕರು ಸೈಕಲ್ ಯಾತ್ರೆ ಆರಂಭಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಲೋನ್ ಆಪ್ಗಳ ಕಿರುಕುಳ ಶುರುವಾಗಿದೆ. ಗೋಲ್ಡನ್ ರೂಪಿ ಎಂಬ ಲೋನ್ ಆಪ್ ಮೂಲಕ 2,000 ಹಣ ಪಡೆದಿದ್ದ ಯುವತಿಗೆ ಲೋನ್ ಆಪ್ನಿಂದ ಕಿರುಕುಳದ ಆರೋಪ ಕೇಳಿಬಂದಿದೆ. 2,000 ರೂಪಾಯಿಗಾಗಿ ವಾಟ್ಸ್ಆಪ್ ಕರೆಗಳನ್ನ ಮಾಡಿ ಬೆದರಿಕೆ ಹಾಕಿವೆ. ಅಲ್ಲದೆ ಯುವತಿಯ ಫೋಟೋ ಬಳಸಿ ಅಶ್ಲೀಲವಾಗಿ ಮಾರ್ಫಿಂಗ್ ಮಾಡಿ ಬ್ಲಾಕ್ಮೇಲ್ ಮಾಡಿದೆ. ಅಲ್ಲದೆ ಸ್ನೇಹಿತರು ಸಂಬಂಧಿಕರಿಗೆ ಶೇರ್ ಮಾಡಿ ಕಿರುಕುಳ ನೀಡಿದೆ ಎಂದು ಯುವತಿ ಆರೋಪಿಸಿದ್ದಾಳೆ. ಈ ಬಗ್ಗೆ ಪೂರ್ವ ವಿಭಾಗದ ಸಿಇಎನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಸನದ ಬಯಲು ಸೀಮೆ ಭಾಗದಲ್ಲಿ ಮತ್ತೆ ಚಿರತೆ ಹಾವಳಿ ಹೆಚ್ಚಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಮಾಯಗೌಡನಹಳ್ಳಿ ಗ್ರಾಮದಲ್ಲಿ ಚಿರತೆ ಹಾವಳಿಯಿಂದ ಆತಂಕ ಸೃಷ್ಟಿಯಾಗಿದೆ. ರಾತ್ರಿ ವೇಳೆ ಚಿರತೆ ಮನೆ ಬಳಿಯೇ ಬಂದು ಸಾಕುನಾಯಿಗಳನ್ನ ಹೊತ್ತೊಯ್ತಾ ಇರೋದು ಆತಂಕ ಸೃಷ್ಟಿಸಿದೆ. ಚಿರತೆ ನಾಯಿಯನ್ನ ಹೊತ್ತೊಯ್ಯೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿರತೆ ಹಾವಳಿ ಬಗ್ಗೆ ದೂರನ್ನ ನೀಡಿದ್ರೂ ಕ್ರಮ ವಹಿಸದ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ ಸಫಾರಿಯ ಆಕರ್ಷಣೀಯ ಸಿಂಹ ಸರ್ವೇಶ್ ಮೃತಪಟ್ಟಿದೆ. ಬನ್ನೇರ್ಘಟ್ಟದಿಂದ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದ್ದ 13 ವರ್ಷದ ಸರ್ವೇಶ್ ಅನಾರೋಗ್ಯದಿಂದ ಸಾವಿಗೀಡಾಗಿದೆ ಎನ್ನಲಾಗಿದೆ. ನಿನ್ನೆ ವಾಂತಿ ಮಾಡಿಕೊಂಡಿದ್ದ ಸಿಂಹಕ್ಕೆ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದೆ. ಜೇವರ್ಗಿ ಪಟ್ಟಣದಲ್ಲಿ ಕಳ್ಳರ ಕಾಟ ಮುಂದುವರೆದಿದೆ. ಪಟ್ಟಣದಲ್ಲಿ ಕಳೆದ ರಾತ್ರಿ 4 ಅಂಗಡಿಗಳ ಶಟರ್ ಮುರಿದು ಕಳ್ಳತನ ಮಾಡಲಾಗಿದೆ. ಪಟ್ಟಣದ ವಿಜಯಪುರ ಕ್ರಾಸ್ನಲ್ಲಿರುವ ನಂದಿ ಪೇಂಟ್ಸ್ ಮತ್ತು ಹಾರ್ಡ್ವೇರ್ಸ್ ಶಾಪ್ನ ಶಟರ್ ಮುರಿದು ಒಳನುಗ್ಗಿರುವ ಕಳ್ಳನೊಬ್ಬ ಲಕ್ಷಾಂತರ ರೂಪಾಯಿ ನಗದನ್ನ ದೋಚಿಕೊಂಡು ಪರಾರಿಯಾಗಿದ್ದಾನೆ. ಈ ಖತರ್ನಾಕ್ ಕಳ್ಳನ ಕೈಚುಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳೆದ 3 ತಿಂಗಳಲ್ಲಿ ಜೇವರ್ಗಿ ಪಟ್ಟಣದಲ್ಲಿ ಅಂಗಡಿಗಳ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ವ್ಯಾಪಾರಿಗಳ ನಿದ್ದೆಗೆಡಿಸಿದೆ. ಸಂಬಂಧಿಕರ ಜೊತೆ ಪ್ರಯಾಣ ಮಾಡುವಾಗ ಅಕ್ಕನ ಚಿನ್ನಾಭರಣವನ್ನ ತಂಗಿ ಕದ್ದಿರುವ ಪ್ರಕರಣವನ್ನ ಬೆಂಗಳೂರು ದಂಡು ರೈಲ್ವೆ ಪೊಲೀಸರು ಭೇದಿಸಿದ್ದಾರೆ. ರೈಲಿನಲ್ಲಿ ಪ್ರಯಾಣಿಸುವಾಗ ಅಕ್ಕನ ಆಭರಣಗಳ ಮೇಲೆ ತಂಗಿಯ ಕಣ್ಬಿದ್ದಿತ್ತು. ದಂಡು ರೈಲ್ವೆ ನಿಲ್ದಾಣ ಬರ್ತಾ ಇದ್ದಂತೆ ಸದ್ದಿಲ್ಲದೆ ಬ್ಯಾಗ್ನಲ್ಲಿದ್ದ ಚಿನ್ನಾಭರಣವನ್ನ ದೋಚಿ ತಂಗಿ ಎಸ್ಕೇಪ್ ಆಗಿದ್ದಾಳೆ. ಮನೆಗೆ ಬಂದು ಬ್ಯಾಗ್ ಪರಿಶೀಲಿಸಿದ್ದ ಅಕ್ಕ ಲಲಿತಾ ಚಿನ್ನಾಭರಣ ನಾಪತ್ತೆಯಾಗಿರೋದು ಬೆಳಕಿಗೆ ಬಂದಿದೆ. ಕೂಡಲೇ ಆಭರಣ ಕಳವು ಬಗ್ಗೆ ರೈಲ್ವೆ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಲಲಿತಾ ದೂರಿನನ್ವಯ ತನಿಖೆಯನ್ನ ನಡೆಸಿದ್ದ ರೈಲ್ವೆ ಪೊಲೀಸರು ಲಲಿತಾ ಸಹೋದರಿ ಚಂದ್ರಾ ಶರ್ಮಾಳ ಕಳ್ಳತನ ಮಾಡಿರೋದು ಪತ್ತೆ ಹಚ್ಚಿದ್ದಾರೆ. ಚಂದ್ರಾ ಶರ್ಮಾಳನ್ನ ಬಂಧಿಸಿ 8,50,000 ಮೌಲ್ಯದ 152 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ. ಫಾಸ್ಟ್ಯಾಗ್ ಬಳಕೆದಾರರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುಡ್ ನ್ಯೂಸ್ ನೀಡಿದೆ. ಈ ಹಿಂದೆ ಫಾಸ್ಟ್ಯಾಗ್ಗೆ ಕೆವೈಸಿ ಅಪ್ಲೈ ಮಾಡಲು ಜನವರಿ 31ರವರೆಗೆ ಅವಕಾಶವನ್ನ ನೀಡಿತ್ತು. ಜನವರಿ 31ರ ಒಳಗೆ ಕೆವೈಸಿ ಅಪ್ಲೈ ಮಾಡದಿದ್ರೆ ಅಂತಹ ಫಾಸ್ಟ್ಯಾಗ್ಗಳನ್ನ ನಿಷ್ಕ್ರಿಯಗೊಳಿಸುವುದಾಗಿ ತಿಳಿಸಿತ್ತು. ಆದರೆ ಈಗ ಮತ್ತೆ 1 ತಿಂಗಳ ಅವಧಿಯನ್ನ ವಿಸ್ತರಣೆ ಮಾಡಿದ್ದು ಫೆಬ್ರವರಿ 29ರವರೆಗೆ ಫಾಸ್ಟ್ಯಾಗ್ಗೆ ಕೆವೈಸಿ ಅಪ್ಲೈ ಮಾಡೋದಕ್ಕೆ ಅವಕಾಶ ನೀಡಿದೆ. ನಾಳೆಯಿಂದ 3 ದಿನಗಳ ಕಾಲ ಐತಿಹಾಸಿಕ ಹಂಪಿ ಉತ್ಸವ ನಡೆಯಲಿದೆ. ನಾಳೆ ಸಂಜೆ ಸಿಎಂ ಸಿದ್ದರಾಮಯ್ಯ ಉತ್ಸವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಹಂಪಿ ಉತ್ಸವದ ಮೆರುಗನ್ನ ಹೆಚ್ಚಿಸೋದಕ್ಕೆ ಇಂದು ಜಿಲ್ಲಾಡಳಿತ ಬೈಕ್ ರ್ಯಾಲಿಗೆ ಚಾಲನೆ ನೀಡಿತು. ಜಿಲ್ಲಾಧಿಕಾರಿ ದಿವಾಕರ ನೇತೃತ್ವದಲ್ಲಿ ಜಿಲ್ಲಾಡಳಿತ ಕಚೇರಿಯಿಂದ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದವರೆಗೂ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು. ನಾಳೆಯಿಂದ ಫೆಬ್ರವರಿ 4ರವರೆಗೆ ಹಂಪಿ ಉತ್ಸವ ನಡೆಯಲಿದೆ.
ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿಗೆ ಮರುಜೀವ ಕೊಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇದು ಬಂಜಾರ ಸಮುದಾಯವನ್ನ ದಿಕ್ಕು ತಪ್ಪಿಸುವ ಹುನ್ನಾರವೆಂದು ಕೆಸರಕಟ್ಟಿ ಬಂಜಾರ ಪೀಠದ ಸೋಮಲಿಂಗ ಸ್ವಾಮೀಜಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸ್ವಾಮೀಜಿ ಹಾಗೂ ಬಂಜಾರ ಸಮುದಾಯದ ಮುಖಂಡರು ಸದಾಶಿವ ಆಯೋಗದ ವರದಿ ಜಾರಿಗೆ ವಿರೋಧಿಸಿದ್ದಾರೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ವರದಿಯನ್ನ ಜಾರಿಗೆ ಮಾಡುವುದಕ್ಕೆ ಮುಂದಾದ್ರೆ ಬಂಜಾರ ಸಮುದಾಯ ಸುಮ್ಮನೆ ಇರೋದಿಲ್ಲ, ಬದಲಿಗೆ ಹೋರಾಟ ನಡೆಸಲಿದೆ ಅಂತ ಎಚ್ಚರಿಕೆ ನೀಡಿದ್ರು. ಅರಣ್ಯಾಧಿಕಾರಿಗಳೇ ರೈತರ ಅಡಿಕೆ ತೋಟದ ನೆಲಸಮ ಮಾಡಿದ ಘಟನೆ ಚನ್ನಗಿರಿ ತಾಲೂಕಿನ ಮುಗುಳುವಳ್ಳಿಯಲ್ಲಿ ನಡೆದಿದೆ. ಚನ್ನಗಿರಿ ತಾಲೂಕಿನ ಮುಗುಳುವಳ್ಳಿ ಶಂಕರನಹಳ್ಳಿ ಸರ್ವೆ ನಂಬರ್ 58ರ ಅಡಿಕೆ ತೋಟ ನೆಲಸಮ ಮಾಡಿದ್ದಾರೆ. ಮೀಸಲು ಅರಣ್ಯ ಒತ್ತುವರಿ ಆರೋಪದ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಹಿನ್ನೆಲೆ ಅಡಿಕೆ ತೋಟ ತೆರವು ಮಾಡಿದ್ದಾರೆ. ಮೀಸಲು ಅರಣ್ಯ ಒತ್ತುವರಿಯಾಗಿದೆ ಎಂದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು. ಲೋಕ ಪ್ರಕರಣದ ಹಿನ್ನೆಲೆ ಬೆಳೆದಿದ್ದ ತೋಟವನ್ನ ಅರಣ್ಯ ಅಧಿಕಾರಿಗಳು ನೆಲಸಮ ಮಾಡಿದ್ದಾರೆ. ಅರಣ್ಯಾಧಿಕಾರಿಗಳ ಕ್ರಮವನ್ನ ಖಂಡಿಸಿ ಮುಗುಳುವಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಟ್ರಾಫಿಕ್ ಪೊಲೀಸರ ಜೊತೆ ಕಿರಿಕ್ ಮಾಡಿದ್ದ ರೌಡಿ ಶೀಟರ್ಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗದ ಬಿಎಚ್ ರಸ್ತೆಯ ಕರ್ನಾಟಕ ಸಂಘ ಬಳಿ ಟ್ರಾಫಿಕ್ ಪೊಲೀಸರಿಂದ ಎಸ್ಕೇಪ್ ಆಗುವ ಬೈಕ್ನಿಂದ ಬಿದ್ದು ರೌಡಿ ಶೀಟರ್ ಯಾಸಿನ್ ಕುರೇಶಿ ಗಾಯಗೊಂಡಿದ್ದ. ಬೈಕ್ನಿಂದ ಬಿದ್ದಿದ್ದವನನ್ನ ಪೊಲೀಸರೇ ಆಸ್ಪತ್ರೆಗೆ ಸಾಗಿಸಿದ್ರು. ಆದರೆ ಜೊತೆಗಿದ್ದ ಮತ್ತೊಬ್ಬ ಆರೋಪಿ ಅಬೀದ್ ಸಂಚಾರಿ ಪೊಲೀಸರೇ ಯಾಸಿನ್ ಕುರೇಶಿಗೆ ಹೊಡೆದಿದ್ದು ಎಂದು ಆರೋಪಿಸಿ ಆವಾಜ್ ಹಾಕಿದ್ದ. ಆರೋಪಿಗಳ ವಿರುದ್ಧ ಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿ ರೌಡಿ ಶೀಟರ್ ಯಾಸಿನ್ ಕುರೇಶಿ, ಕಡೇಕಲ್ ಅಬೀದ್ ಹಾಗೂ ವಾಸಿಂ ವಿರುದ್ಧ ಪ್ರಕರಣ ದಾಖಲಾಗಿದೆ. ರೌಡಿ ಶೀಟರ್ಗಳ ಗ್ಯಾಂಗ್ ಕಟ್ಕೊಂಡು ಬಿಲ್ಡರ್ಗಳ ಬಳಿ ವಸೂಲಿ ಮಾಡ್ತಾ ಇದ್ದ ನಕಲಿ ಆರ್ಟಿಐ ಕಾರ್ಯಕರ್ತನನ್ನ ಬಂಧಿಸಲಾಗಿದೆ. ಜೈ ಹಿಂದ್ ಸಂಘಟನೆ ಮುಖ್ಯಸ್ಥ ಎಂದು ಹೇಳ್ಕೊಳ್ತಾ ಇದ್ದ ರಾಘವ್ ಗೌಡ ಎಂಬಾತ ನಗರದ ಅನೇಕ ಬಿಲ್ಡರ್ಗಳಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡಿದ್ದ ಆರೋಪ ಕೇಳಿಬಂದಿತ್ತು. ಬಿಲ್ಡಿಂಗ್ ಸರಿ ಇಲ್ಲ, ರೂಲ್ಸ್ ಪ್ರಕಾರ ಕಟ್ಟಿಲ್ಲ, ಇದನ್ನೆಲ್ಲ ಬಹಿರಂಗ ಮಾಡ್ತೀನಿ ಅಂತ ಬೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಕೇಳಿಬಂದಿತ್ತು. ಇದರಿಂದ ಮಗಡಿ ರೋಡ್ ಪೊಲೀಸರ ಕಾರ್ಯಾಚರಣೆ ನಡೆಸಿ ಆರೋಪಿ ರಾಘವ್ ಗೌಡ ಹಾಗೂ ಕೆಲ ರೌಡಿ ಶೀಟರ್ಗಳನ್ನ ಬಂಧಿಸಿದ್ದಾರೆ. ಅಪರಿಚಿತ ದಂಪತಿಯಿಂದ ಅಂಗಡಿಗೆ ವಾಮಾಚಾರ ಮಾಡಿಸಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ನಡೆದಿದೆ. ಹಳಿಯಾಳ ನಗರದ ಕುಂಬಾರಗಲ್ಲಿಯ ಬಸವರಾಜ್ ಎಂಬುವವರು ತಮ್ಮ ಅಂಗಡಿಗೆ ವಾಮಾಚಾರ ಮಾಡಿದ್ದಾರೆಂದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ರಾತ್ರಿ ವೇಳೆ ಸ್ಕೂಟಿಯಲ್ಲಿ ಬಂದ ಅಪರಿಚಿತ ದಂಪತಿ ಮಳಿಗೆ ಮುಂದೆ ಮಂತ್ರಿಸಿದ ನಿಂಬೆಹಣ್ಣನ್ನ ಎಸೆದು ಹೋದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಿಸಿಟಿವಿ ವಿಡಿಯೋ ಆಧರಿಸಿ ಅಂಗಡಿ ಮಾಲೀಕರಿಂದ ಠಾಣೆಗೆ ದೂರನ್ನ ನೀಡಲಾಗಿದ್ದು ಹಳಿಯಾಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಟ್ಟು ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಇಬ್ಬರು ಸಾವಿಗೀಡಾದ ಘಟನೆ ಹಾಸನ ಜಿಲ್ಲೆಯ ಆಲೂರಿನಲ್ಲಿ ನಡೆದಿದೆ. ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೂಡಿಗೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ಅಪಘಾತ ಸಂಭವಿಸಿದೆ. ಟೈರ್ ಪಂಚರ್ ಆಗಿ ರಸ್ತೆ ಮಧ್ಯೆ ನಿಂತಿದ್ದ ಟಿಂಬರ್ ತುಂಬಿದ ಲಾರಿಗೆ ವೇಗವಾಗಿ ಬಂದು ಹಿಂಬದಿಯಲ್ಲಿ ಕಾರು ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಕಾರು ರಸ್ತೆಗೆ ಉರುಳಿ ಬಿದ್ದು ಕಾರಿನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು ಮತ್ತಿಬ್ಬರಿಗೆ ಗಾಯಗಳಾಗಿವೆ. ಪ್ರದೀಪ್ ಹಾಗೂ ಗುರು ಮೃತ ದುರ್ದೈವಿಗಳಾಗಿದ್ದು ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಡಿದ ಮತ್ತಿನಲ್ಲಿ ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ದಾವಣಗೆರೆ ತಾಲೂಕಿನ ಶ್ರೀರಾಮಗೊಂಡನಹಳ್ಳಿಯಲ್ಲಿ ನಡೆದಿದೆ. ಅರ್ಪಿತಾ ಕೊಲೆಯಾದ ಮಹಿಳೆ. ನೆನ್ನೆ ರಾತ್ರಿ ಕಂಠಪೂರ್ತಿ ಕುಡಿದು ಬಂದು ಅರ್ಪಿತಾ ಮೇಲೆ ಪತಿ ಹನುಮಂತ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ವೇಳೆ ಅರ್ಪಿತಾಳ ಕಿವಿಯಲ್ಲಿ ರಕ್ತ ಬಂದು ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಘಟನಾ ಸ್ಥಳಕ್ಕೆ ದಾವಣಗೆರೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯಕುಮಾರ್ ಸಂತೋಷ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಹನುಮಂತನನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ನೀರಿನ ಟ್ಯಾಂಕ್ ಕುಸಿದು ಮಹಿಳೆ ಮೃತಪಟ್ಟಿರುವ ಘಟನೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಡೆದಿದೆ. ಕಾರ್ಕಳ ಸಮೀಪದ ನಂದಳಿಕೆ ಶ್ರೀ ಮಹಮ್ಮಯಿ ದೇವಸ್ಥಾನದಲ್ಲಿ ಈ ದುರ್ಘಟನೆ ನಡೆದಿದೆ. ಬೆಳ್ಮಣ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶ್ರೀಲತಾ ಮೃತ ದುರ್ದೈವಿ. ಶ್ರೀಲತಾ ನಂದಳಿಕೆಯ ಶ್ರೀ ಮಹಮ್ಮಾಯಿ ದೇವಸ್ಥಾನದಲ್ಲಿ ಜರುಗಿದ ವಾರ್ಷಿಕ ಮಾರಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕಾರ್ಯಕ್ರಮದಲ್ಲಿ ಊಟ ಮಾಡಿ ಕೈ ತೊಳೆಯಲು ಹೋದಾಗ ನೀರಿನ ಟ್ಯಾಂಕ್ ಕುಸಿದು ಮೃತಪಟ್ಟಿದ್ದಾರೆ. ಮಗಳು ಪೂಜಾ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಅಕ್ರಮ ಹಣ ವರ್ಗಾವಣೆ ಹಿನ್ನೆಲೆ ಜಾರ್ಖಂಡ್ ಮಾಜಿ ಸಿಎಂ ಹೇಮಂತ್ ಸೊರೇನ್ ನಿನ್ನೆ ಇಡಿ ಬಂಧನ ಮಾಡಿತ್ತು. ಹೇಮಂತ್ ಸೊರೇನ್ ಬಂಧನ ಪ್ರಕರಣ ಸಂಬಂಧ ಜೆಎಂಎಂ ಪಕ್ಷ ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ. ನಾಳೆ ಅರ್ಜಿ ವಿಚಾರಣೆ ಮಾಡುವುದಾಗಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಬಜೆಟ್ಗೂ ಮುನ್ನವೇ ದೇಶದಲ್ಲಿ ಮತ್ತೆ ಬೆಲೆ ಏರಿಕೆ ಬಿಸಿ ಶುರುವಾಗಿದೆ. ದೇಶದಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ 14 ರೂಪಾಯಿ ಏರಿಕೆ ಆಗಿದೆ. ಎಂದಿನಿಂದಲೇ ಪರಿಷ್ಕೃತ ದರ ಜಾರಿಗೆ ತರಲಿದೆ. ದೆಹಲಿಯಲ್ಲಿ ಸಿಲಿಂಡರ್ ದರ 1,769 ರೂಪಾಯಿ ಇದ್ದು, ಕೋಲ್ಕತ್ತಾದಲ್ಲಿ 1,887 ರೂಪಾಯಿ ಆಗಿದೆ. ಇನ್ನು ಮುಂಬೈನಲ್ಲಿ 19 ಕೆಜಿ ಸಿಲಿಂಡರ್ ದರ 1,723 ರೂಪಾಯಿ ಆಗಿದ್ದು, ಚೆನ್ನೈನಲ್ಲಿ 1,937 ರೂಪಾಯಿ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.